ಹಲೋ ನಮಸ್ತೆ ಎಲ್ರಿಗೂ. ನಿಮ್ಮ ಮುಖದಲ್ಲಿ ಬಂಗು ಕಲೆಗಳಿದ್ರೆ, ಹೈಪರ್ ಪಿಗ್ಮೆಂಟೇಷನ್ ಇದ್ದರೆ ಅದರಿಂದ ನೀವು ಸಿಕ್ಕಾಪಟ್ಟೆ ಮುಜುಗರ ಪಡ್ತಾ ಇದ್ದೀರಾ. ನಿಮಗೆ ಅದು ತುಂಬ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ. ಏನೇ ಮಾಡಿದರೂ ಕಮ್ಮಿ ಆಗಿಲ್ಲ ಅನ್ನುವಂಥ ಚಿಂತೆಯಲ್ಲಿದ್ದರೆ ಈ ವಿಡಿಯೋನ ಮಿಸ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಬಂಗು ಕಲೆಯಿಂದ ಮುಕ್ತಿ ಹೊಂದುವಂಥ ಒಂದು ಬೆಸ್ಟ್ ರೂಟೀನನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ನಾನು ಹೇಳುವಂಥ ಈ ಟಿಪ್ಸನ್ನು ನೀವೊಂದು 6ರಿಂದ ಒಂದು 8 ವಾರ ಅಥವಾ ಒಂದು 4 ವಾರ ಫಾಲೋ ಮಾಡಿದರೆ ಬಂಗು ಮಾರ್ಕಿಂದ ನೀವು ಮುಕ್ತಿಯನ್ನು ಪಡೆಯಬಹುದು. ವಿಡಿಯೋನ ಅರ್ಧರ್ಧ ನೋಡಿ, ಅರ್ಧರ್ಧ ಮಾಡಿ ನಮಗೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳೋದಲ್ಲ. ಕೆಲವೊಂದು ಸ್ಟೆಪ್ಸನ್ನು ನಾವು ಡೈಲಿ ಫಾಲೋ ಮಾಡಬೇಕಾಗುತ್ತೆ, ಆಗ ಮಾತ್ರ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಇದು ನನ್ನ ಹೊಸ ಬ್ಯೂಟಿ ಟಿಪ್ಸ್, ಸ್ಕಿನ್ ಕೇರ್ ಟಿಪ್ಸ್ ಮತ್ತು ಹೇರ್ ಕೇರ್ ಟಿಪ್ಸ್ಗೆ ಇರುವಂತಹ ಚಾನಲ್. ಸೌಂದರ್ಯದ ಬಗ್ಗೆ ನಿಮಗೆ ಕಾಳಜಿ ಇದೆ ಅಂತಂದರೆ ಫಸ್ಟ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಈಗ ಬಂಗು ಮಾರ್ಕ್ ಕಮ್ಮಿ ಮಾಡಲಿಕ್ಕೆ ನಾವು ಯಾವ ಥರ ಸ್ಕಿನ್ ಕೇರನ್ನು ಮಾಡಬೇಕು, ಹೇಗೆ ಬೆಸ್ಟ್ ರಿಸಲ್ಟನ್ನು ಪಡಿಬೇಕು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಅದರಲ್ಲಿ ಫಸ್ಟು, ದಿನಕ್ಕೆ 2 ಸರಿ ಮುಖನ ಕ್ಲೀನಾಗಿ ತೊಳ್ಕೊಳ್ಳುವಂಥದ್ದು. ಸೋಪ್ ಹಾಕಿ ಅಥವಾ ಸಿಕ್ಕಿದನ್ನೆಲ್ಲ ಹಾಕಿ ತೊಳ್ಕೊಳ್ಳುವಂಥದ್ದಲ್ಲ. ಮೈಲ್ಡ್ ಆಗಿರುವಂಥ ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗುವಂಥ ಫೇಸ್ ವಾಶ್ ಅಥವಾ ಕ್ಲೆನ್ಸರಿಂದ ಮುಖನ ತೊಳ್ಕೊಳ್ಳಿ. ಕ್ಲೆನ್ಸರ್, ಫೇಸ್ ವಾಶ್ ಮಾಡಲಿಕ್ಕೆ ನಿಮ್ಗೆ ಆಗಲ್ವಾ, ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ಕಡಲೆ ಹಿಟ್ಟಿಂದ ಅದಕ್ಕೊಂಚೂರು ಹಾಲು ಹಾಕಿ ಅಥವಾ ನೀರು ಹಾಕಿ ಕಲಿಸ್ಕೊಂಡು ಲೈಟಾಗಿ ಸ್ಕ್ರಬ್ ಮಾಡಿಕೊಂಡು ಮುಖನ ತೊಳಿಬೋದು. ಕಡಲೆ ಹಿಟ್ಟು ಯೂಸ್ ಮಾಡೋದಿದ್ರೆ ನೀವು ವಾರಕ್ಕೊಂದು 4-5 ಸರಿ ಮಾಡಿ, ಅದಕ್ಕಿಂತ ಜಾಸ್ತಿ ಬೇಡ. ಜಾಸ್ತಿ ಮಾಡಿದರೆ ಸ್ಕಿನ್ ಡ್ರೈ ಆಗುತ್ತೆ. ನೀವು ಫೇಸ್ ವಾಶನ್ನು ಉಪಯೋಗ ಮಾಡ್ತೀರಾ ಜೆಂಟಲ್ ಆಗಿರುವಂಥದ್ದಾದರೆ ನೀವು ದಿನಕ್ಕೆ 2 ಸರಿ ನೀವು ಜೆಂಟಲ್ ಫೇಸ್ ವಾಶಿಂದ ಮುಖನ ಕ್ಲೀನ್ ಮಾಡ್ಕೋಬೋದು. ಸೊ ನೀವು ದಿನಕ್ಕೆ 2 ಸರಿ ಮುಖನ ತೊಳೆಯೋದ್ರಿಂದ ನಿಮ್ಮ ಮುಖ ಪೊಲ್ಯೂಷನಿಂದ ಅಥವಾ ಡರ್ಟಲ್ಲಿದ್ದರೆ ಅದರಿಂದ ಕ್ಲೀನ್ ಆಗುತ್ತೆ. ಒಂದು. ಎರಡನೇದು, ಮುಖ ತೊಳೆದಾದ ನಂತರ ಮುಖನ ಒರೆಸ್ಕೊಂಡು ಮೈಲ್ಡ್ ಆಗಿರುವಂತಹ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ. ಸ್ಕಿನ್ ಬ್ಯಾರಿಯರನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಪೊಲ್ಯೂಷನಿಂದ ರಕ್ಷಣೆ ಮಾಡೋದಕ್ಕೆ ದಿನಕ್ಕೆ 2 ಸರಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡೋದು ತುಂಬ ಮುಖ್ಯ. ಇದು ನಮ್ಮ ಸ್ಕಿನ್ನಿಗೆ ಏಜ್ ಆಗೋದನ್ನು ತಡೆಯುತ್ತೆ. ಸ್ಕಿನ್ ನಮ್ಮದು ಗ್ಲೋ ಆಗಿ, ಹೈಡ್ರೇಟ್ ಆಗಿ ತುಂಬ ಚೆನ್ನಾಗಿರೋ ಥರ ನೋಡ್ಕೊಳ್ಳುತ್ತೆ. ಮಾಯ್ಶ್ಚರೈಸರ್ ಇಲ್ವಾ, ನಿಮಗೇನಾದರೂ ಅಲೋವೆರಾ ಜೆಲ್ ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂತ ಅಂದರೆ ಮಾಯ್ಶ್ಚರೈಸರ್ ಬದಲು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಚ್ಕೋಬೋದು. ಆದರೆ ಅಲೋವೆರಾ ಜೆಲ್ ಎಲ್ಲ ಸ್ಕಿನ್ ಟೈಪ್ ಅವರಿಗೆ ಸೂಟ್ ಆಗಲ್ಲ. ಕೆಲವರಿಗೆ ಅಲೋವೆರಾ ಜೆಲ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ಗೆ ಸೂಟ್ ಆದರೆ ಅಲೋವೆರಾ ಜೆಲ್ಲನ್ನೇ ಬಳಸಿ, ಇಲ್ಲದಿದ್ದರೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತಹ ಮೈಲ್ಡ್ ಜೆಂಟಲ್ ಮಾಯ್ಶ್ಚರೈಸರನ್ನು ದಿನಕ್ಕೆ 2 ಸರಿ ಅಪ್ಲೈ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು, ಬಂಗು ಕಲೆಗಳಿದ್ರೆ, ಹೈಪರ್ ಪಿಗ್ಮೆಂಟೇಷನ್ ಇದ್ದರೆ ನೀವು ಮಾಡಲೇಬೇಕಾದ ಏನು ಅಂತಂದರೆ ಸನ್ಸ್ಕ್ರೀನ್ ಲೋಷನನ್ನು ಕಂಪಲ್ಸರಿಯಾಗಿ ಹಚ್ಚೋದು. ಬೇರೆ ಯಾರು ಹಚ್ತಾರೋ ಇಲ್ಲೋ ಗೊತ್ತಿಲ್ಲ, ಬಂಗು ಕಲೆಗಳಿದ್ರೆ ಅಂಥವ್ರು ಹಚ್ಕೊಳ್ಳೇಬೇಕು. ಯಾಕಂತಂದರೆ ನೀವು ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳಿ ಅಥವಾ ಯಾವುದೇ ಕ್ರೀಮನ್ನು ಹಚ್ಚಿ, ಬಂಗುಗೆ ಯಾವುದೇ ಆಯಿಂಟ್ಮೆಂಟನ್ನು ಹಚ್ಚಿ, ಮನೆಮದ್ದನ್ನು ಹಚ್ಚಿ, ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಚಿಲ್ಲ ಅಂತಂದರೆ ಅದು ಮತ್ತೆ ವಾಪಸ್ ಬರುತ್ತೆ. ನೀವು ಮಾಡಿರುವಂಥ ಎಲ್ಲ ಎಫರ್ಟ್ ವೇಸ್ಟ್ ಆಗುತ್ತೆ. ಬಂಗು ಕಲೆಗಳು ಮತ್ತೆ ವಾಪಸ್ ಬರಬಾರ್ದು ಅಂತಂದರೆ ನೀವು ಕಂಪಲ್ಸರಿಯಾಗಿ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತಹ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳೇಬೇಕು. ಅದು ಮೋಡ ಇರಲಿ, ಮಳೆ ಇರಲಿ, ನೀವು ಹೊರಗಡೆ ಹೋಗಿ ಅದು ಒಳಗಡೆನೇ ಇರಿ, ನೀವು ಹಚ್ಕೊಳ್ಳೇಬೇಕು. ಹೊರಗಡೆ ಹೋಗ್ತೀರಂತಂದರೆ ನೀವೊಂದು 3 ಗಂಟೆಗೆ ಒಂದ್ಸರಿ ಅಥವಾ 4 ಗಂಟೆಗೆ ಒಂದ್ಸರಿ ಜಾಸ್ತಿ ಬಿಸಿಲಿದ್ರೆ ಅಪ್ಲೈ ಮಾಡಲೇಬೇಕು. ಅದಷ್ಟು ಮುಖ್ಯನಂತ ಕೇಳಿದರೆ ಹೌದು, ಸನ್ಸ್ಕ್ರೀನ್ ಲೋಷನ್ ಹಚ್ಚೋದು ಬಂಗು ಕಲೆಗಳಿದ್ದವರು ತುಂಬ ಮುಖ್ಯ. ಇದೊಂದನ್ನು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡಿದರೆ ಆಟೋಮೆಟಿಕ್ಕಾಗಿ ಬಂಗು ಕಲೆಗಳು ಮಾಯ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ನಿಮಗೆ ಮತ್ತೆ ಬಂಗು ಕಲೆಗಳು ವಾಪಸ್ ಬರಲ್ಲ. ಸನ್ಸ್ಕ್ರೀನ್ ಲೋಷನ್ ಕಂಪಲ್ಸರಿಯಾಗಿ ಹಚ್ಚಿ. ಇದೆಲ್ಲದರ ಜೊತೆಗೆ ಇನ್ನೂ ಒಂದು ಮನೆ ಮದ್ದನ್ನು ನೀವು ಡೈಲಿ ಟ್ರೈ ಮಾಡಿದರೆ ಬಂಗು ಮಾರ್ಕಿಂದ ತುಂಬ ಬೇಗ ಹೊರಗಡೆ ಬರ್ಬೋದು. ಅದೇನು, ಆಲೂಗಡ್ಡೆ ರಸನ ಬಂಗು ಮಾರ್ಕಿಗೆ ಹಚ್ಚಿಬಿಟ್ಟು 5ರಿಂದ 10 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಳ್ಳುವಂಥದ್ದು. ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಒಂದು ತುಂಡು ಕಟ್ ಮಾಡಿಕೊಂಡು ಗ್ರೇಟ್ ಮಾಡ್ಕೊಳ್ಳಿ. ಗ್ರೇಟ್ ಮಾಡಿಕೊಂಡು ರಸ ತೆಗೀರಿ. ಆ ಬಂಗು ಕಲೆಗಳು ಎಲ್ಲಿದೆ ಅಲ್ಲಿ ಕೈಯಿಂದ ಕ್ಲೀನಾಗಿ ಹಚ್ಬಿಟ್ಟು 5ರಿಂದ 10 ನಿಮಿಷ ಬಿಟ್ಟು ತೊಳ್ಕೊಳ್ಳಿ. ಉಗುರು ಬೆಚ್ಚಗಿನ ನೀರಿಂದ ತೊಳ್ಕೊಂಡು ಸ್ವಲ್ಪ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ. ಯಾಕಂತಂದರೆ ಡೈಲಿ ನೀವು ಆಲೂಗಡ್ಡೆ ರಸ ಮುಖಕ್ಕೆ ಹಚ್ಚಿದಾಗ ಮುಖ ಡ್ರೈ ಆಗುವಂಥ ಚಾನ್ಸಸ್ ಇದೆ. ಬೇರೆ ಏನೂ ಪ್ರಾಬ್ಲಮ್ ಆಗಲ್ಲ, ಅಂದರೆ ಎಲ್ಲಾದರೂ ಡ್ರೈ ಆಗುತ್ತೆ ಅಂತ ಅಷ್ಟೇ. ಆದ್ದರಿಂದ ನೀವು ಆಲೂಗಡ್ಡೆ ರಸನ ಹಚ್ಚಿ ಮುಖ ತೊಳೆದಾದ ನಂತರ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ. ಇದು ತುಂಬ ಸೇಫ್ ಆಗಿರುವಂಥದ್ದು. ಆಲೂಗಡ್ಡೆ ರಸ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ ಅವರಿಗೂ ತುಂಬ ಸೇಫ್, ಏನೂ ಪ್ರಾಬ್ಲಮ್ ಇರಲ್ಲ. ಒಂದೊಂದು ಸರಿ ನೀವು ರೈಸ್ ವಾಟರನ್ನು ಅಪ್ಲೈ ಮಾಡ್ಬೋದು. ರೈಸ್ ವಾಟರ್ ಅಂತಂದರೆ ಸ್ವಲ್ಪ ಅಕ್ಕಿನ ಕ್ಲೀನಾಗಿ ತೊಳೆದ್ಬಿಟ್ಟು, 1 ಚಮಚ ಅಕ್ಕಿ ತೊಗೊತಿದ್ರ ಅಂತಂದರೆ ಅದನ್ನ ಕ್ಲೀನಾಗಿ ತೊಳೆದ್ಬಿಟ್ಟು 1-2-3 ಸರಿ ತೊಳೆದ್ಬಿಟ್ಟು ಒಂದು ಬೌಲ್ಗೆ ಹಾಕಿ, 1 ಚಮಚಕ್ಕೆ ಒಂದು ಅರ್ಧ ಬೌಲಷ್ಟು ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟು ಆ ನೀರನ್ನು ಫಿಲ್ಟರ್ ಮಾಡಿ ಆ ನೀರನ್ನು ಹಚ್ಕೊಳ್ಳುವಂಥದ್ದು. ಇಲ್ಲ ನೀವು ಉಪ್ಪು ಹಾಕದೆ ಅನ್ನನ ಮಾಡ್ತೀರಾ ಅಂತಂದರೆ ಆ ಗಂಜಿ ತಿಳಿ ಬರೋದಲ್ವ, ಅದನ್ನು ಬೇಕಾದರೂ ಹಚ್ಕೋಬೋದು. ಅದು ತುಂಬ ಸೇಫ್.
ಆದರೆ ಈ ಅಕ್ಕಿ ನೀರಿಗಿಂತಲೂ ಬೆಸ್ಟ್ ಅನ್ನುವಂಥದ್ದು ಯಾವುದು ಗೊತ್ತಾ? ಆಲೂಗಡ್ಡೆ ರಸ. ಅದನ್ನ ಡೈಲಿ ಮಾಡಿ. ಅಕ್ಕಿ ನೀರನ್ನು ಅಥವಾ ಗಂಜಿ ತಿಳಿಯನ್ನು ನೀವು ವಾರಕ್ಕೊಂದು 2-3 ಸರಿ ಹಾಗೆ ಹಚ್ಬಿಟ್ಟು ಒಂದು 4ರಿಂದ 5 ನಿಮಿಷ ಬಿಟ್ಟು ಮುಖ ತೊಳಿಬಹುದು. ಅಕ್ಕಿ ನೀರನ್ನು ಜಾಸ್ತಿ ಮುಖದಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಸ್ಕಿನ್ನನ್ನು ಡ್ರೈ ಮಾಡುತ್ತೆ. ಅಂದರೆ ತುಂಬ ಡ್ರೈ ಸ್ಕಿನ್ ಅವರು ಅಥವಾ ತುಂಬ ಈ ಆ್ಯಕ್ಟಿವ್ ಪಿಂಪಲ್ಸ್ ಎಲ್ಲ ರ್ಯಾಷಸ್ ಇರುತ್ತೆ, ತುಂಬ ಸ್ಕಿನ್ ಸೆನ್ಸಿಟಿವ್ ಇದೆ ಅನ್ನೋರು ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಉಪಯೋಗ ಮಾಡ್ಕೊಳ್ಳಿ. ಅಥವಾ ಆವಾಗ ಆ್ಯಕ್ಟಿವ್ ಪಿಂಪಲ್ಸ್ ಎಲ್ಲ ಇರುವಾಗ ನೀವು ಈ ಯಾವುದೇ ಮನೆಮದ್ದುಗಳನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಡಾಕ್ಟರ್ಗಳ ಹತ್ರ ಕೇಳ್ಕೊಳ್ಳೋದೆ. ದೊಡ್ಡ ದೊಡ್ಡ ಪಿಂಪಲ್ ರ್ಯಾಷಸ್ ಗುಳ್ಳೆಗಳೆಲ್ಲ ಇರ್ತಾವಲ್ವ, ಸೊ ನಿಮ್ಗೆ ಏನಾದರೂ ಟ್ರೈ ಮಾಡಿದರೆ ಅದನ್ನು ವರ್ಸ್ಟ್ ಆಗ್ಬೋದು ಅಂತ ಅಷ್ಟೇ. ಅದು ಬಿಟ್ಟರೆ ನಾರ್ಮಲ್ ಆಗಿರುವವರಿಗೆ ಯಾರಿಗೆ ಬೇಕಾದರೂ ಇದನ್ನ ಉಪಯೋಗ ಮಾಡ್ಬೋದು. ಆಲೂಗಡ್ಡೆ ರಸ ಡೈಲಿ, ಅಕ್ಕಿ ನೀರನ್ನು ವಾರಕ್ಕೊಂದು 2 ಸರಿ ಅಥವಾ 3 ಸರಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೇಫೆಸ್ಟ್ ಮನೆಮದ್ದಿದು. ಇದ್ರ ಜೊತೆಗೆ ಇನ್ನೊಂದು ಟಿಪ್ಸನ್ನು ಹೇಳ್ತೀನಿ. ಇದು ವಾರಕ್ಕೆ ಒಂದ್ಸರಿ ನೀವು ಮಾಡ್ಬೋದು. ಸ್ವಲ್ಪ ಆಲೂಗಡ್ಡೆ ರಸ, ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹಚ್ಚಿ 10ರಿಂದ 15 ನಿಮಿಷ ಬಿಟ್ಟು ತೊಳ್ಕೊಳ್ಳಿ. ವಾರಕ್ಕೆ ಒಂದ್ಸರಿ ಫೇಸ್ ಪ್ಯಾಕನ್ನು ಟ್ರೈ ಮಾಡಿದರೂ ಕೂಡ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಬಂಗು ಮಾರ್ಕ್ ತುಂಬ ಬೇಗ ಕಮ್ಮಿ ಆಗುತ್ತೆ. ಸೊ ಇಷ್ಟನ್ನೇ ಮಾಡಬೇಕಾಗಿರುವಂಥದ್ದು, ಬೇರೆ ಏನೂ ಇಲ್ಲ. ದಿನಕ್ಕೆ 2 ಸರಿ ಕ್ಲೀನಾಗಿ ಮುಖನ ತೊಳ್ಕೊಳ್ಳೋದು, 2 ಸರಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳೋದು. ಮಾಯ್ಶ್ಚರೈಸರ್ ಇಲ್ಲ, ನಿಮ್ಮ ಸ್ಕಿನ್ಗೆ ಅಲೋವೆರಾ ಜೆಲ್ ಸೂಟ್ ಆಗುತ್ತೆ ಅಂತಂದರೆ ಅದನ್ನ ಅಪ್ಲೈ ಮಾಡಿ. ಕಂಪಲ್ಸರಿಯಾಗಿ ಡೇ ಟೈಮಲ್ಲಿ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಳ್ಳಿ. ಆಲೂಗಡ್ಡೆ ರಸದ ಟ್ರಿಕ್ಕನ್ನು ಟ್ರೈ ಮಾಡಿ. ಇಷ್ಟು ಮಾಡಿದರೆ ಸಾಕು. ಆದರೆ ಇದನ್ನ 1 ದಿನ ಮಾಡಿ, 2 ದಿನ ಮಾಡದಿದ್ದರೆ ನಿಮಗೆ ಮತ್ತೆ ಆ ಡಾರ್ಕ್ ಸ್ಪಾಟ್ಗಳಿರ್ಬೋದು, ಅದು ವಾಪಸ್ ಬರುತ್ತೆ. 1 ತಿಂಗಳಾದರೂ ನೀವು ರೆಗ್ಯುಲರ್ ಆಗಿ ಪೇಷನ್ಸಿಂದ ತಾಳ್ಮೆಯಿಂದ ಟ್ರೈ ಮಾಡಿದರೆ ನಿಮ್ಗೆ 1 ತಿಂಗಳಲ್ಲಿ ಒಳ್ಳೆ ರಿಸಲ್ಟ್ ಕಾಣಲಿಕ್ಕೆ ಶುರುವಾಗುತ್ತೆ. ಬಂಗು ಮಾರ್ಕ್ ಲೈಟ್ ಆಗಲಿಕ್ಕೆ ಶುರುವಾಗುತ್ತೆ. ತುಂಬ ಡೀಪ್ ಮಾರ್ಕ್ ಇದೆ ಅಂತಂದರೆ ಅಟ್ಲೀಸ್ಟ್ ಒಂದು 6ರಿಂದ 8 ವಾರ ನೀವು ಇದನ್ನ ಟ್ರೈ ಮಾಡ್ಬೋದು. ಬಟ್ ಏನನ್ನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ನಿಮಗೆ ಈ ಮನೆಮದ್ದಿರ್ಬೋದು, ಕ್ರೀಮ್ಗಳಿರ್ಬೋದು ಹಾಕಿದಾಗ ಇರಿಟೇಷನ್ ಶುರುವಾಯಿತು, ರೆಡ್ನೆಸ್ ಶುರುವಾಯಿತು ಅಂತಂದರೆ ನೀವದನ್ನ ಸ್ಟಾಪ್ ಮಾಡಿ. ಮತ್ತೆ ಒಂದು 4-5 ದಿನ ಬಿಟ್ಟು ಪುನಃ ಟ್ರೈ ಮಾಡಿ. ಮತ್ತೆ ಪುನಃ ಅದೇ ಥರ ಆದರೆ ಅದನ್ನ ಹಾಕೋಕ್ಕೆ ಹೋಗಬೇಡಿ. ಯಾಕಂತಂದರೆ ಎಲ್ಲ ಸ್ಕಿನ್ ಟೈಪ್ ಅವರಿಗೆ ಎಲ್ಲ ಥರದ್ದು ಪ್ರಾಡಕ್ಟು ಸೂಟ್ ಆಗಲ್ಲ. ಆಲ್ಮೋಸ್ಟ್ ಇದೆಲ್ಲ ನಾನು ಹೇಳುವಂಥದ್ದು ಸೇಫ್ ಆಗಿದ್ದರೂ ಕೂಡ ಕೆಲವೊಂದು ಸ್ಕಿನ್ ಟೈಪ್ ಬೇರೆ ಥರ ಇರುತ್ತೆ. ಸೊ ತುಂಬ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಅಂತಂದರೆ ಆದರೆ ಏನಾದರೂ ಇರಿಟೇಷನ್ ಶುರುವಾಗ್ಬೋದು. ಮತ್ತು ನಾವು ಸೇಫಾಗಿ ಏನನ್ನಾದರೂ ಯೂಸ್ ಮಾಡಬೇಕನ್ನೋ ಕಾರಣಕ್ಕೆ ನಾನು ಅದನ್ನ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ. ಬಿಟ್ಟರೆ ಬೇರೆ ಎಲ್ಲರೂ ಆರಾಮ್ಸೆ ಉಪಯೋಗ ಮಾಡ್ಬೋದು. ಯಾಕಂತಂದರೆ ನಾನು ಯಾವುದು ಅಂತ ರ್ಯಾಶ್ ನಿಮಗೆ ಸೈಡ್ ಎಫೆಕ್ಟ್ ಮಾಡುವಂಥದ್ದು ಇರ್ಬೋದು, ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು ಇರ್ಬೋದು ಅಂತ ಯಾವ ಮನೆಮದ್ದನ್ನು ನಾನು ಸಜೆಸ್ಟ್ ಮಾಡಿ, ನಾನು ಏನಾದರೂ ಹೇಳಿದರೆ ಕ್ಲೀನಾಗಿ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಡಿಟೇಲಾಗಿ ಅಂದರೆ ಸ್ಟಡಿ ಮಾಡಿ ಸೇಫ್ ಅನ್ನುವಂಥದ್ದನ್ನು ಅಷ್ಟೇ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ಆದ್ದರಿಂದ ನೀವು ಕೂಡ ಅಷ್ಟೇ ಕೇರ್ಫುಲ್ಲಾಗಿ ಏನನ್ನಾದರೂ ಟ್ರೈ ಮಾಡುವಾಗ ಪ್ರಿಕಾಷನನ್ನು ತಗೊಂಡು ನಾನು ಹೇಳಿದಾಗೆ ನೀಟಾಗಿ ಫಾಲೋ ಮಾಡಿ. ಈ ವಿಡಿಯೋನ ಆದಷ್ಟು ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮಾತ್ರ ಅಲ್ಲ, ಬೇರೆಯವ್ರಿಗೆ ಇದ್ರದ್ದು ಉಪಯೋಗ ಆಗ್ಬೋದು, ಅವರಿಗೂ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡಿದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.